Hello guys, welcome back. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ರೆಕ್ಟಾಂಗಲ್ ಹಾಗೂ ಎಲಿಪ್ಸ್ ಟೂಲ್ಸ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಇವಾಗ ನಾವು ಅದು ಡ್ರಾಯಿಂಗ್ ಪ್ಯಾನಲ್ಸ್ ಆಯ್ತು. ಇವಾಗ ನಾವು ಮಾಡಿಫೈಡ್ ಪ್ಯಾನಲ್ಸ್ ಬಗ್ಗೆ ಹೋಗೋಣ. ಸೊ ಮಾಡಿಫೈಡ್ ಪ್ಯಾನಲ್ಸ್ ಅಲ್ಲಿ ಏನೆಲ್ಲ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಒನ್ ಮೂವ್. ಸೊ ಮೂವ್ ಕಮೆಂಟ್ ಯೂಸ್ ಮಾಡ್ಬೇಕಂದ್ರೆ ನಮಗೆ ಏನಾದ್ರು ಒಂದು ಡ್ರಾಯಿಂಗ್ಸ್ ಬೇಕು. ಫಾರ್ ಎಕ್ಸಾಂಪಲ್ ನಾನು ಟ್ರಯಾಂಗಲ್. ಸೊ ಇವಾಗ ನಾನು ಮೂವ್ ಅಂತ ಕೊಟ್ರೆ ಇಲ್ಲಿ ನಮಗೆ ಸೆಲೆಕ್ಟ್ ಆಬ್ಜೆಕ್ಟ್ಸ್ ಅಂತ ಕೊಡುತ್ತೆ. ಸೊ ನಾನು ಈ ಆಬ್ಜೆಕ್ಟ್ ಅನ್ನು ಸೆಲೆಕ್ಟ್ ಮಾಡ್ತಾನೆ ಅಂಡ್ ಪ್ರೆಸ್ ಎಂಟರ್. ಸೊ ಇವಾಗ ನಮಗೆ ಯಾವ್ದಾದ್ರು ಒಂದು ಬೇಸ್ ಪಾಯಿಂಟ್ ಕೇಳಿದ್ರೆ ಮೂವ್ ಮಾಡೋದು. ಸೊ ನಾವು ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅನ್ನು ಇಟ್ಕೊಂಡು ಮೂವ್ ಮಾಡ್ಬೇಕಂದ್ರೆ ಸೊ ನಾನೀಗ ಬೇಸ್ ಪಾಯಿಂಟ್ ಅಂತ ಗೊತ್ತೇನೆ. ಸಿ ಈ ಪಾಯಿಂಟ್ ಲೋವರ್ ರೈಟ್ ಕಾರ್ನರ್. ಸೊ ಕ್ಲಿಕ್ ಮಾಡ್ತಾನೆ. ಸೊ ಇವಾಗ ನಾನು ಎಲ್ಲಿ ಬೇಕು ಅಲ್ಲಿ ಮೂವ್ ಮಾಡ್ಬೋದು ಲೈಕ್ ದಿಸ್. ಸೊ ಸೇಮ್ ವೇ ಮೂವ್, ಸೆಲೆಕ್ಟ್ ಆಬ್ಜೆಕ್ಟ್, ಎಂಟರ್, ಸ್ಪೆಸಿಫೈ ಬೇಸ್ ಪಾಯಿಂಟ್. ಸೊ ಇವಾಗ ನಾನು ಬೇಸ್ ಪಾಯಿಂಟ್ ಟ್ರಯಾಂಗಲ್ ನ ಮಿಡಲ್ ಪಾಯಿಂಟ್ ತಗೊಳ್ತಾನೆ. ಕ್ಲಿಕ್, ಲೆಫ್ಟ್ ಕ್ಲಿಕ್ ಅಂಡ್ ಮೂವ್. ಯಾವ ಕಡೆ ಬೇಕು ಆ ಕಡೆ ಮೂವ್ ಮಾಡ್ಬೇಕು. ಸೊ ಇಲ್ಲಿ ಅಂದ್ರೆ ಸೊ ಇವಾಗ ನಾನು ಸೈಡ್ ಒಂದು ಟ್ರಯಾಂಗಲ್ ಹಾಕ್ತೇನೆ. again ಒಂದು ಟ್ರಯಾಂಗಲ್ ಹಾಕ್ತೇನೆ. ಸೊ ಇಲ್ಲಿ ನೋಡಿ ಮೂವ್, ಸೆಲೆಕ್ಟ್ ಆಬ್ಜೆಕ್ಟ್, ಎಂಟರ್, ಸ್ಪೆಸಿಫೈ ಬೇಸ್ ಪಾಯಿಂಟ್. ಸೊ ಮೂವ್. ಸೊ ಇವಾಗ ನಾನು ಈ ಟ್ರಯಾಂಗಲ್ ಅನ್ನು ಈ ಕಾರ್ನರ್ ಶಿಫ್ಟ್ ಮಾಡ್ಬೇಕಂದ್ರೆ ಮೂವ್, ಸೆಲೆಕ್ಟ್ ಆಬ್ಜೆಕ್ಟ್, ಎಂಟರ್, ಬೇಸ್ ಪಾಯಿಂಟ್. ನಾನೀಗ ಬೇಸ್ ಪಾಯಿಂಟ್ ಈ ಪಾಯಿಂಟ್ ಅಂತ ತಗೊಳ್ತಾನೆ. ಲೋವರ್ ಸಾರಿ ಲೆಫ್ಟ್ ಅಪ್ಪರ್ ರೈಟ್ ಕಾರ್ನರ್ ತಗೊಳ್ತಾನೆ. ಸೊ ಅಲ್ಲಿ ಕ್ಲಿಕ್ ಮಾಡ್ತಾನೆ. ಸೇಮ್ ಈ ಬಾಕ್ಸ್ ನ ಎಂಡಿಗೆ ಕ್ಲಿಕ್. ಸೊ ಈ ರೀತಿ. ಸೊ ನಾವು ಬೇಸ್ ಪಾಯಿಂಟ್ ಅಂದ್ರೆ ಇಲ್ಲಿ ಮೂವ್ ಮಾಡ್ಬೇಕಂದ್ರೆ ನಾವು ಬೇಸ್ ಪಾಯಿಂಟ್ ಟ್ರಯಾಂಗಲ್ ತಗೊಳ್ಬೇಕಂತ ಏನಿಲ್ಲ. ಎಂಟರ್. ಸೊ ಇವಾಗ ನಾನು ಬೇಸ್ ಪಾಯಿಂಟ್ ಇಲ್ಲಿ ತಗೊಳ್ತಾನೆ. ಸೊ ಇವಾಗ ನಾನು ಕ್ಲಿಕ್ ಮಾಡಿದ್ರೆ ಲೈಕ್ ದಿಸ್. ಸೊ ಬೇಸ್ ಪಾಯಿಂಟ್ ನಾವು ಎಲ್ಲಿ ಸೊ ಆಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಕೂಡ ಮೂವ್ ಮಾಡ್ಬೋದು. ಸೊ ಆಬ್ಜೆಕ್ಟ್ ಸೆಲೆಕ್ಟ್ ಮೂವ್ ಮಾಡಿ ಸ್ಪೆಸಿಫೈ ಬೇಸ್ ಪಾಯಿಂಟ್ ಅಂಡ್ ಮೂವ್ ಲೈಕ್ ದಿಸ್. ಸೊ ಗೈಸ್ ಇದು ಮೂವ್ ಕಮೆಂಟ್. ಸೊ ನೆಕ್ಸ್ಟ್ copy. So again select object, enter, specify base point, point and movement. ಎಷ್ಟು ಬೇಕು ಸೇಮ್ ಆಬ್ಜೆಕ್ಟ್ ಅನ್ನ ಕಾಪಿ ಮಾಡೋದು. ಪ್ರೆಸ್ ಈ ತರ ಕಾಪಿ ಮಾಡೋದು. ಸೊ ನಮಗೆ ಈ ಟ್ರಯಾಂಗಲ್ ಬೇಕಂದ್ರೆ ಸೆಲೆಕ್ಟ್ ಟ್ರಯಾಂಗಲ್, go to copy option, select base point and move. one copy ಬೇಕಾದ್ರೆ one copy, two copies, three copies and four copies and skip. ಸೊ ನಮಗೆ ಈಗ ಈ 4 ಆಬ್ಜೆಕ್ಟ್ ಅನ್ನು ಕೂಡ ಕಾಪಿ ಮಾಡ್ಬೇಕಂದ್ರೆ ಕಾಪಿ ಮಾಡ್ಬೋದು. ಸೊ 4 ಟ್ರಯಾಂಗಲ್ ಅನ್ನು ಸೆಲೆಕ್ಟ್ ಮಾಡಿದಾನೆ. ಗೋ ಟು ಕಾಪಿ, ಬೇಸ್ ಪಾಯಿಂಟ್ ಸೆಲೆಕ್ಟ್ ಮಾಡ್ತಾನೆ ಅಂಡ್ ಮೂವ್. ಸೊ ಈ ರೀತಿ ಸೊ ಗೈಸ್ ಇದೇ ರೀತಿ ನಾವು 4 ಆಬ್ಜೆಕ್ಟ್ ಅನ್ನು ಕೂಡ ಮೂವ್ ಮಾಡಬಹುದು. ಸೊ ಸೆಲೆಕ್ಟ್ ಅಂಡ್ ಮೂವ್, ಬೇಸ್ ಪಾಯಿಂಟ್ ಸೆಲೆಕ್ಟ್ ಮಾಡ್ತಾನೆ ಅಂಡ್ ಸೊ ಇದೇ ರೀತಿ ಮೂವ್ ಅಂಡ್ ಕಾಪಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರೊಟೇಟ್. ನಾನು ಇಲ್ಲಿ ಒಂದು ಟ್ರಯಾಂಗಲ್ ಹಾಕ್ತೇನೆ. ಇವಾಗ ನಾವು ರೊಟೇಟ್ ಕೊಟ್ರೆ ಸೆಲೆಕ್ಟ್ ಆಬ್ಜೆಕ್ಟ್ ಅಂಡ್ ಎಂಟರ್. ಸೊ ಬೇಸ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಬೇಸ್ ಪಾಯಿಂಟ್ ಸೆಲೆಕ್ಟ್ ಮಾಡಿ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಆ ಒಂದು ಬೇಸ್ ಪಾಯಿಂಟ್ ಇಂದ ರೊಟೇಟ್ ಆಗುತ್ತಾ ಹೋಗುತ್ತೆ. ಏನು ಟ್ರಯಾಂಗಲ್ ಹಾಕ್ತಾನೆ.
ಸೊ ಇವಾಗ ನಮಗೆ ಸ್ಪೆಸಿಫಿಕ್ ಆಗಿ 90 ಡಿಗ್ರಿ ಅಥವಾ 180 ಡಿಗ್ರಿ ಆ ರೀತಿಯಲ್ಲಿ ಮೂವ್ ಆಗ್ಬೇಕಂತ ಇದ್ರೆ ಸೊ ಬೇಸ್ ಪಾಯಿಂಟ್ ಸೆಲೆಕ್ಟ್ ಮಾಡ್ತಾನೆ. ಸೊ ಇವಾಗ ನಾವು ಯಾವುದೇ ಡಿಗ್ರಿ ಬೇಕಾದ್ರೂ ರೊಟೇಟ್ ಆಗ್ತದೆ. ಸೊ ನಾನು ಇವಾಗ F8 ಅಂತ ಪ್ರೆಸ್ ಮಾಡಿದ್ರೆ ಈ ರೀತಿ ಮೂವ್ ಆಗುತ್ತೆ. ಸೊ 90 ಡಿಗ್ರಿ, 0 ಡಿಗ್ರಿ, 270 ಡಿಗ್ರಿ, 180 ಡಿಗ್ರಿ, ಇಂದಾಗೆ 90 ಡಿಗ್ರಿ. ಸೊ ಈ ರೀತಿ ಆರ್ಥೋ ಆನ್ ಮಾಡಿದ್ರೆ 90 ಡಿಗ್ರಿ ರೊಟೇಟ್ ಆಗುತ್ತೆ. ಆರ್ಥೋ ಆಫ್ ಮಾಡಿದ್ರೆ ಈ ರೀತಿ ರೊಟೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಮಿರರ್. ಸೊ ಇವಾಗ ನಾನು ಸರ್ಕಲ್ ತಗೊಳ್ತಾನೆ. ಓಕೆ, ನೆಕ್ಸ್ಟ್ ಒನ್ ಮಿರರ್. ಸೊ ಇವಾಗ ನಾನು ಈ ಆಬ್ಜೆಕ್ಟ್ ಅನ್ನು ಮಿರರ್ ಮಾಡಿ ತೋರಿಸ್ತಾನೆ. ಸೊ ಮಿರರ್, ಸೆಲೆಕ್ಟ್ ಆಬ್ಜೆಕ್ಟ್ ಅಂಡ್ ಎಂಟರ್. ಬೇಸ್ ಪಾಯಿಂಟ್ ಸೆಲೆಕ್ಟ್ ಮಾಡಿ ಸೊ ಮೂವ್ ಮಾಡ್ತಾನೆ. ಸೊ ಇವಾಗ ಆರ್ಥೋ ಆನ್ ಅಲ್ಲಿ ಇದೆ. ಸೊ ಈ ರೀತಿ ಸೊ ಆರ್ಥೋ ನಾನು ಆಫ್ ಮಾಡ್ತಾನೆ. ನೀವು ಯಾವ ರೀತಿ ಬೇಕು ಆ ಆಂಗಲ್ ಅಲ್ಲಿ ಮಿರರ್ ಮಾಡ್ಕೊ. ಸೊ ಇವಾಗ ನಾನು ಆರ್ಥೋ ಆನ್ ಮಾಡಿದ್ರೆ ಸೊ ಇದು ಈ ರೀತಿ ಅಥವಾ ಈ ರೀತಿ ಸೊ ಈ ರೀತಿ ಯಾವ ಆಂಗಲ್ ಬೇಕು ಆ ಆಂಗಲ್ ಗೆ ಮಿರರ್ ಮಾಡ್ಕೊ. ಸೊ ಎಂಟರ್ ಕೊಟ್ಟು ಸೊ ಕ್ಲಿಕ್ ಮಾಡಿದ ತಕ್ಷಣ ಎರೇಸ್ ಸೋರ್ಸ್ ಆಬ್ಜೆಕ್ಟ್ ಅಂತ ಕೇಳಿ. ಸೊ ಎರೇಸ್ ಸೋರ್ಸ್ ಆಬ್ಜೆಕ್ಟ್ ಅಂತ ಎಸ್ ಅಂತ ಕೊಟ್ರೆ ಸೊ ನಾವು ಮುಂಚೆ ಮಾಡಿದ ಸೋರ್ಸ್ ಆಬ್ಜೆಕ್ಟ್ ಡಿಲೀಟ್ ಆಗುತ್ತೆ. ಸೊ ಅಗೇನ್ ಕಂಟ್ರೋಲ್ ಸಿ, ಸೆಲೆಕ್ಟ್ ಆಬ್ಜೆಕ್ಟ್, ಮಿರರ್, ಬೇಸ್ ಪಾಯಿಂಟ್, ಸೆಲೆಕ್ಟ್. ಸೊ ಇವಾಗ ನಾನು ಕ್ಲಿಕ್ ಕೊಟ್ರೆ ಎರೇಸ್ ಆಬ್ಜೆಕ್ಟ್ ನೋ ಅಂತ ಬರ್ತದೆ. ಸೊ ಎರಡು ಆಬ್ಜೆಕ್ಟ್ ಇದೆ. ಸೊ ಇದೊಂದು ಆಬ್ಜೆಕ್ಟ್ ಅಂಡ್ ಇದೊಂದು ಆಬ್ಜೆಕ್ಟ್. ಸೊ ಗೈಸ್ ಇದು 4 ಟೂಲ್: ಮೂವ್, ರೊಟೇಟ್, ಕಾಪಿ ಅಂಡ್ ಮಿರರ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಬೇಕು. ಥ್ಯಾಂಕ್ ಯು.